ಗಾಯ್ಸ್, ಇದು ಮಿರ್ಜಾನ್ ಫೋರ್ಟ್. ನಮಸ್ಕಾರ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾನು ಇವಾಗಿದ್ದೀನಿ ಮಿರ್ಜಾನ್ ಫೋರ್ಟಲ್ಲಿ. ಇದು ನಿಮ್ಗೆ ಗೊತ್ತಿರ್ಬೋದು, ಇದು ಗೋಕರ್ಣದಿಂದ ಒಂದು 15 ಕಿಲೋಮೀಟರ್ ಇದೆ ಮಿರ್ಜಾನ್ ಫೋರ್ಟ್. ಈ ಕಡೆ ಕೇಜ್ ಕಾಣ್ತಿದೆ ನೋಡಿ, ಫಿಕ್ಸ್ ಮಾಡಿದ್ದಾರೆ. ಒಳಗಡೆ ಗುಹೆ ಇದೆ, ಅಲ್ಲಿಂದ ಎಕ್ಸಿಟ್ ಕೇವ್ ಇದೆ. ಕೇವ್ ಕಡೆ ಹೋಗುತ್ತೆ, ಅದು ಬೀಚ್ ಸೈಡು. ಅದೇ ಅನಿಸುತ್ತೆ ನನಗೆ. ಈ ಕಡೆ ನೋಡಿ ಎಷ್ಟು ಗ್ರೀನರಿ ಆಗಿದೆ. ಬನ್ನಿ ಫೋರ್ಟ್ ಒಳಗಡೆ ಹೋಗೋಣ. ನೋಡಿ ಯಾವ ತರ ಕಾಣುತ್ತೆ ಅನ್ಕೊಂಡ. ಈ ಸ್ಟೆಪ್ಸ್ ಅಂತೂ ಸಖತ್ತಾಗಿದೆ. ಇಲ್ಲಂತೂ ಮಸ್ತ್ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದ್ರೆ ಫುಲ್ ರೌಂಡ್ ತುಂಬಾ. ಇಲ್ಲಂತೂ ಕ್ರಿಕೆಟ್ ಆಡ್ಬೋದು ಅಂಡ್ರಮ್, ಅಷ್ಟು ದೊಡ್ಡ ಜಾಗ ಇದೆ. ಒಳಗಡೆ ಅಂತೂ ಅಂಡ್ರಮ್ ಅಂತಲ್ಲ, ಸಿಕ್ಸರ್ ನಲ್ಲೇ ಆಡ್ಬೋದು, ಅಷ್ಟು ದೊಡ್ಡ ಜಾಗ ಇದೆ. ಈ ಕಡೆ ಎಲ್ಲ ಬೇರೆ ಕಡೆ ಇದೆ. ಇಲ್ಲಿ ಜಸ್ಟ್ ಅಂಡ್ರಮ್ ಮಸ್ತ್ ಇದೆ. ಬಿಸಿಲೆಲ್ಲ ಬಂದ್ರೆ ಒಳಗ್ ಕೂತ್ಕೊಂಡು ತಂಪ್ ಅನ್ಸುತ್ತೆ. ಈ ತರ ತಂಪು ಕೂತ್ಕೊಳ್ಬೇಕಂದ್ರೆ ಒಂಥರ ಖುಷಿ ಆಗತ್ತೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ. ಈ ಒಳಗಡೆ ಹೋಗೋದ್ ದಾರಿ ನೋಡಿ, ಕೆಳಗಡೆ ಹೋಗ್ಬೋದಂದ್ರೆ. ಇದು 16th ಸೆಂಚುರಿಯಲ್ಲಿ ರಾಣಿ ಚೆನ್ನಭೈರವಿ ಅವರು ಕಟ್ಟಿರೋ ರಾಜ ಮನೆತನ ಅಂತ ಹೇಳ್ಬಹುದು. ಇದೇ ಕೋಟೆ ಅವ್ರದ್ದು. ಗೈಸ್, ರಾಣಿ ಚೆನ್ನಭೈರವಿ ಯಾರಂದ್ರೆ ಈ ಕೊಂಕಣಿ ಜನರಿಗೆ ಉಳಿಯೋಕೆ ಅವಕಾಶ ಮಾಡಿಕೊಟ್ಟಿರೋ ರಾಣಿ ಇದು. ಕೊಂಕಣಿ ಜನರಿಗೆ ಉಳಿಯೋಕೆ ಅವಕಾಶ ಕೊಟ್ಟಿರೋ ರಾಣಿನೇ. ಯಾಕಂದ್ರೆ ಪೋರ್ಚುಗೀಸ್ ಕಾಲದಲ್ಲಿ, ಈ ವಾಸ್ಕೋ ಡಿ ಗಾಮ ಕಾಲದಲ್ಲಿ ಅವರು ಹಿಂದೂಗಳನ್ನ ಕನ್ವರ್ಟ್ ಮಾಡ್ತಿದ್ರು. ಅದಕ್ಕೋಸ್ಕರನೇ ಹಿಂದೂಗಳು ಏನ್ ಮಾಡಿದ್ರು, ಅಲ್ಲಿಂದ ಹಿಂದೂಗಳು ಊರನ್ನೇ ಬಿಟ್ಕೊಂಡು ಬಂದ್ಬಿಟ್ರು ಗೈಸ್. ಯಾಕಂದ್ರೆ ನಾವು ನಮ್ಗೆ ಊರ್ಕಿಂತ ನಮ್ ಧರ್ಮನೇ ಇಂಪಾರ್ಟೆಂಟ್ ಆಯ್ತು ಗೈಸ್. ನಾವು ಅದಕ್ಕೋಸ್ಕರ ನಾವು ಊರ್ ಬಿಟ್ಕೊಂಡು ಬಂದ ಧರ್ಮಕ್ಕೋಸ್ಕರ ನಾವು ಧರ್ಮ ಬಿಟ್ಕೊಡ್ಲಿಲ್ಲ ಗೈಸ್. ಅದಕ್ಕೆ ನಮ್ಮ ರಾಣಿ ಚೆನ್ನಭೈರವಿಯವರು ನಮಗೆ ಇಷ್ಟ ಆಗತ್ತೆ. ಸೊ ಅವರಿಂದಾನೇ ನಾವು ಇಲ್ಲಿ ಇರೋಕ್ಕೆ ನಮ್ಗೆ ಅವಕಾಶ ಆಗಿರೋದು. ಇಲ್ಲಾದ್ರೆ ನಾವು ಎಲ್ಲೋ ಇರ್ತಿದ್ದೀವಿ. ಇಲ್ಲೆಲ್ಲ ಸೆಕ್ಯೂರಿಟಿಗೆ ನಿಂತ್ಕೊಂಡು ನೋಡ್ಬೋದು, ವಾಚ್ ಮಾಡಕ್ ಅನ್ಕೊಂಡೆ. ಈ ತರ ಕಟ್ಸಿದ್ದಾರೆ. ಎಷ್ಟು ಚೆನ್ನಾಗಿರೋದಂದ್ರೆ ಇಲ್ಲಿಂದ ನೋಡ್ಬೋದು ಹೇಗಿದೆ ಅನ್ಕೊಂಡು. ಇಲ್ಲೆಲ್ಲ ಕಲ್ಲು ಮಾತ್ರ ತುಂಬಾ ಗಟ್ಟಿ ಇರೋದು. ಎಷ್ಟು ವರ್ಷ ಹಳೆದ 16th ಸೆಂಚುರಿಯಲ್ಲಿ ಇರೋದೊಬ್ರು 1600 ವರ್ಷದ ಹಳೆಯ ಕಲ್ಲುಗಳು ಇದು. ಇವು ಹಾಗೆ ಇದೆ ಅಂದ್ರೆ ಎಷ್ಟು ವರ್ಷ ಆಗ್ಬಹುದು. ಇಲ್ಲಿ ನೋಡಿ, ಕುಳ್ಳಕ್ಕೂ ಜಾಗ ಇದೆ, ಮಲ್ಗಕ್ಕೂ ಜಾಗ ಇದೆ. ನಾನ್ ಮಾತ್ರ ಶ್ರೀಹರಿ ತರ ಮಲಗಿದ್ದೇನೆ. ಒಂಥರ ಖುಷಿ ಆಗತ್ತೆ ಇಲ್ಲಿ ಮಲ್ಗಕ್ಕೆ. ಇದು ಬಾವಿ, ಇಲ್ಲಿಂದಾನೇ ನೀರೆಲ್ಲ ಬರ್ತಿರೋದು. ಇಲ್ಲಿ ನೀರೆಲ್ಲ ಕುಡಿಯೋಕೆ ಯೂಸ್ ಮಾಡ್ತಿರೋದು ಅದೇ ಬಾವಿ ಇದು. ಇವಾಗೆಲ್ಲ ಬಾವಿ ಎಲ್ಲ ಕ್ಲೋಸ್ ಮಾಡಿಟ್ಟಿದ್ದಾರೆ. ಎಷ್ಟು ಗ್ರೀನರಿ ಆಗಿದೆ ಅಂದ್ರೆ, ಇಲ್ಲೇ ನಾನು ಹೇಳಿರೋದು ನಿಮ್ಗೆ, ಎಷ್ಟು ಗ್ರೀನರಿ ಇದ್ರೆ ಅಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡಿ. ಮಿರ್ಜಾನ್ ಫೋರ್ಟ್ಗೆ ನೀವು ಬಂದ್ರೆ ಇಲ್ಲೆಲ್ಲ ಗ್ರೀನರಿ ಮಳೆಗಾಲದಲ್ಲಿ ಅಷ್ಟೇ ನೋಡೋಕ್ ಸಿಗೋದು ನಿಮ್ಗೆ. ಎಷ್ಟು ಗ್ರೀನ್ ಆಗಿರತ್ತೆ ಅಂದ್ರೆ, ಎಲ್ಲ ನೀರ್ ಬಿದ್ದಿ ಗಿಡಗಳಿಗೆ ಸರಿ ನೀರ್ ಕೊಟ್ಟಂಗ ಆಗತ್ತೆ ನೋಡಿ. ಫುಲ್ ಗ್ರೀನ್ ಆಗಿ ಕಾಣತ್ತೆ, ಎಷ್ಟು ಚೆನ್ನಾಗಿರೋದು. ಇವಾಗ ನೋಡಿ ಮುಂದೆ ಹೋಗೋಣ ಆ ಕಡೆ. ಇಲ್ಲೆಲ್ಲ ಸ್ಟೋರ್ ಮಾಡಕ್ ಅನ್ಕೊಂಡು ಧಾನ್ಯಗಳು ಸ್ಟೋರ್ ಮಾಡ್ತಿದ್ರ ಅಥವಾ ನೀರನ್ನು ಸ್ಟೋರ್ ಮಾಡ್ತಿದ್ರ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಸ್ಟೋರೇಜ್ ಮಾಡೋದೇ ಟ್ಯಾಂಕ್ ತರ ಇದೆ, ಟ್ಯಾಂಕ್ ಇರೋದು. ಮತ್ತೆ ಮುಂದೆ ಹೋದ್ರೆ ಹಾಗೆ ಮತ್ತು ಕೂಡ ಇವೆ ಇಲ್ಲಿ. ಜಾಸ್ತಿಯಾಗಿ ಧಾನ್ಯವನ್ನು ಇಲ್ಲೇ ಸ್ಟೋರ್ ಮಾಡ್ತಾ ಇರಬಹುದು ಅವರು. ಇಲ್ಲೂ ಕೂಡ ಇದೆ ನೋಡಿ. ಇಲ್ಲಿಂದಾನೇ ಒಳಗಡೆ ಏನಾದ್ರೂ ಮುಚ್ಚಿ ನೀರು ಹೋಗ್ಬಾರ್ದು ಅನ್ಕೊಂಡು ಏನೋ ಮಾಡಿರ್ಬೋದು ನೋಡಿ. ಬಾವಿ ಅಂತೂ ಅಲ್ಲ ಗೈಸ್ ಅದು, ಅಥವಾ ಗೈಸ್ ಇದು ಮೇ ಬಿ ರೂಮ್ ಕೂಡ ಇರ್ಬೋದು. ಅಲ್ಲಿಂದ ಬೆಳಕು ಹೋಗಕ್ಕೆ ಅಥವಾ ಉಸಿರಾಡಕ್ಕೆ ಜಾಗ ಆ ತರನೂ ಇರ್ಬೋದು. ಒಳಗಡೆ ಅಂತೂ ಪ್ರವೇಶ ಎಲ್ಲ, ಒಳಗಡೆ ಹೋಗಕ್ ಸಿಗಲ್ಲ. ಅದಕ್ಕೋಸ್ಕರ ಏನಂತ ಗೊತ್ತಾಗ್ತಿಲ್ಲ ಅದು. ಹಾಗೆ ಮುಂದೆ ಹೋಗ್ತಿರೋದು. ಆ ಕಡೆ ಒಂದು ಟೆಂಪಲ್ ಕಾಣ್ತಿದೆ. ಟೆಂಪಲ್ ಯಾವ ಟೆಂಪಲ್ ಅಂತ ಒಳಗಡೆ ಮುಂದೆ ಹೋಗಿ ನೋಡೋಣ, ಯಾವ ಟೆಂಪಲ್ ಅನ್ಕೊಂಡು. ನೋಡಿ, ನೀವು ಕೂಡ ನೋಡಿ ಟೆಂಪಲ್ನ. 16th ಸೆಂಚುರಿಯಲ್ಲಿ ಇರೋದು ಇದು. 1600 ವರ್ಷದ ಹಳೆಯ ಟೆಂಪಲ್. ದೇವರ ಮೂರ್ತಿ ಇದು. ನಮಸ್ಕಾರ ಮಾಡೋಣ, ನೀವು ಕೂಡ ಮಾಡಿ ಗೈಸ್. ನಮಸ್ಕಾರ. ನೋಡಿ, ಒಂದು ಸುತ್ತ ಹಾಕೋಣ ಏನೇನಿದೆ ಅಂತ ನೋಡಿ. ಇಲ್ಲೊಂದು ನೋಡಿ, ಇದು ಗೈಸ್ ಮಾತೆ, ಇದು ಅಂದ್ರೆ ದೇವಿ ಇದು. ಈ ಕಡೆ ಒಂದು ನೋಡಿ, ಒಂದು ಗಂಟೆ ಬಾರಿಸೋಣ ನೀವು ಕೂಡ.
ನಮಸ್ಕಾರ ಮಾಡಿ ಗೈಸ್, ನಾನು ಗಂಟೆ ಬರ್ಸ್ತೀನಿ. ಹಾಗೆ ಇಲ್ಲಿ ನಾಗನ ಮೂರ್ತಿ ಕೂಡ ಇದೆ. ನಾಗನ ಮೂರ್ತಿ ಕೂಡ ಇದೆ. ಇದೊಂದು ಇದೆ. ನೋಡಿ ಸುತ್ತಾಕ್ತೀನಿ. ನೋಡಿ ಒಂದು ಗಂಟೆ ಬಾರಿಸೋಣ. ನೀವು ಕೂಡ ನಮಸ್ಕಾರ ಮಾಡಿ ಗೈಸ್, ನಾನು ಗಂಟೆ ಬಾರಿಸ್ತೀನಿ. ಹಾಗೆ ಇಲ್ಲಿ ನಾಗನ ಮೂರ್ತಿ ಕೂಡ ಇದೆ. ನಾಗನ ಮೂರ್ತಿ ಕೂಡ ಇದೆ. ಇದೊಂದು ಇದೆ. ನೋಡಿ ಸುತ್ತಾಕ್ತೀನಿ. ಆ ಕಡೆ ನೋಡಿ, ಇಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ ನೋಡಿ, ಅದ್ರ ಲೈಟ್ ಆಗಿ ಕಾಣ್ತಿದೆ ನನ್ನ ಮೂರ್ತಿ. ರೌಂಡ್ ಹೊಡಿತಿದ್ದೇನೆ. ಕಾಳು ಮೆಣಸು ಎಕ್ಸ್ಪೋರ್ಟ್ ಮಾಡ್ತಿರೋದು ರಾಣ ಚೆನ್ನ ಭೈರವಿಯವರು ನೋಡಿ. ನೋಡಿ ಈ ತರ ಇಲ್ಲಿ ಸಖತ್ ಸ್ಟ್ರಾಂಗ್ ಇದೆ ಗೈಸ್. ಕಲ್ಲು ಮಾತ್ರ ಸಿಕ್ಕಾಪಡೆ ಸ್ಟ್ರಾಂಗ್ ಇರೋದು. ನಮ್ಮ ಮಣ್ಣಿಂದಾನೇ ತೆಗ್ದಿರೋದು ಕಲ್ಲು. ಯಾವ್ದಲ್ಲಿ ಅವರು ಗನ್ನಲ್ಲೆಲ್ಲ ಶೂಟ್ ಮಾಡ್ತಿರೋ ಜಾಗ ಅಲ್ಲೆಲ್ಲ ಹೋಲ್ ಇದೆ ನೋಡಿ. ಆ ಕಡೆ ಶೂಟ್ ಮಾಡೋಕಂತ ಗನ್ನೇ ಇಲ್ಲಾಗಿತ್ತು ಗೈಸ್. ಇವಾಗ ಅಂದ್ರೆ ಅವ್ರು ಇದು ಯುದ್ಧ ಮಾಡೋಕಂತ ಇಟ್ಟದ್ದು. ಆವಾಗ ರಾಜನ ಕಾಲದಲ್ಲೆಲ್ಲ ಇದೆಲ್ಲ ಇಲ್ಲಾಗಿತ್ತು ಶೂಟ್ ಮಾಡೋಕೆ. ಜಸ್ಟ್ ತಲ್ವಾರಲ್ಲೇ ಇರ್ತಿತ್ತು. ತಲ್ವಾರ್, ಚಾಕು ಅಂತ ಆಯುಧ ಯೂಸ್ ಮಾಡ್ತಿರೋದು ಅವರು ನೋಡಿ. ಈ ಕಡೆ ಹೋದ್ರೆ ಡೈರೆಕ್ಟ್ ಕೆಳಗಡೆ ಹೋಗ್ಬೋದು, ಆ ಕಡೆಯಿಂದ ಈ ಕಡೆ ಬರ್ಬೋದು. ನಾನು ಅವಾಗೊಂದು ತೋರಿಸಿದ್ನಲ್ಲ ನಿಮ್ಗೆ ರೂಮ್ ಕೇವ್ ಅನ್ಕೊಂಡು, ಅದಕ್ಕೆ ಹೋಗೋ ದಾರಿ ಕೂಡ ಅಲ್ಲಿಂದಾನೇ ಇದೆ. ಮಿರ್ಜಾನ್ ಫೋರ್ಟ್, ರಾಣಿ ಚೆನ್ನ ಭೈರವಿ ಅವರ ಮಿರ್ಜಾನ್ ಫೋರ್ಟ್. ನೀವು ಬನ್ನಿ ಗಾಯ್ಸ್, ರಾಣಿ ಚೆನ್ನ ಭೈರವಿ ಅವರ ಮಿರ್ಜಾನ್ ಫೋರ್ಟ್ ನೋಡಲು. ನೀವು ಅಂತೂ ಸಖತ್ ಇಷ್ಟಪಡ್ತೀರಾ ಇಲ್ಲಿ ಬಂದೆ ನೋಡಿ. ಸಖತ್ ಖುಷಿ ಆಗತ್ತೆ ಬಂದು ನೋಡೋಕೆ. ಒಂಥರ ಬೇರೆ ಫೀಲಿಂಗೇ ಆಗತ್ತೆ. ನಾನು ಇಷ್ಟು ಹತ್ರ ಇದ್ರು ನಾನು ಹೋಗೋದು ತುಂಬಾ ಕಡಿಮೆ ಗೈಸ್. ಆದರೂ ಒಂದು ವಿಡಿಯೋ ಮಾಡೋಣ ಅನ್ಕೊಂಡು ಬಂದ್ಬಿಟ್ಟಿದ್ದೇನೆ. ಈ ವಿಡಿಯೋ ನೋಡಿ. ಹಾಗೆ ನಾನು ಬೇರೆ ಬೇರೆ ವಿಡಿಯೋ ಕೂಡ ನಿಮ್ಗೆ ಅಪ್ಡೇಟ್ ಕೂಡ ಕೊಡ್ತಾನೆ ಇರ್ತೀನಿ. ಹಾಗೆ ಸಪೋರ್ಟ್ ಮಾಡಿ ಗೈಸ್ ಅನ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋಗೂ ಕೂಡ ನಿಮಗೆ ಸಿಗ್ತೇನೆ. ನೆಕ್ಸ್ಟ್ ವಿಡಿಯೋಲ್ಲೂ ನಿಮಗೆ ಬೇರೆ ಸ್ಪಾಟ್ ತೋರಿಸ್ತೇನೆ. ಈ ಕಡೆ ಗೋಕರ್ಣ ಮತ್ತು ಸೈಟ್ ಸೀಯಿಂಗ್ ಎಲ್ಲ ಇದೆ, ಅದು ಕೂಡ ಒಟ್ಟಿಗೆ ಸೇರಿ ನಿಮಗೆ ತೋರಿಸ್ತೇನೆ ನಾನು. ಇನ್ನು ಟೈಮ್ ಹೋಗುತ್ತೆ. ಇಲ್ಲೆಲ್ಲ ನೀರೆಲ್ಲ ತುಂಬಿಡೋ ಜಾಗ ಆಗಿರುತ್ತೆ. ಹಾಗಾಗಿ ನೀರಂತೂ ಇವಾಗಿಲ್ಲ. ನೀರು ಯಾಕಂದ್ರೆ ನೀರು ಯಾವ್ರಿಗೂ ಅವಶ್ಯಕತೆ ಇಲ್ಲ ಇವಾಗ. ಇಲ್ಲಿ ಯಾರು ಉಳಿಯೋದಿಲ್ಲ ಅದಕ್ಕೋಸ್ಕರ. ಇಲ್ಲೂ ಅದೇ ಗೈಸ್, ಅವಾಗ ತೋರಿಸಿದ್ನಲ್ಲ ಇದೇ ತೋರಿಸ್ತಿರೋದು ನಿಮ್ಗೆ ಪುನಃ ನಾನು. ಇನ್ನು ನಿಮ್ಗೆಲ್ಲಾದ್ರೂ ನೀರ್ ಕಾಣುತ್ತಾ ಅಂತ ನೋಡಿ. ನೀರಂತೂ ಇದೆ ಲೈಟ್ ಆಗಿ, ಬಟ್ ಬಾವಿ ಅಂತೂ ಅಲ್ವೇ ಅಲ್ಲ ಇದು. ಬಟ್ ಏನೋ ಈ ಕಾಳು ಮೆಣಸಿನ್ಕಾಯಿ ಸ್ಟೋರ್ ಮಾಡಕ್ ಇಟ್ಟ ಜಾಗ ಇರ್ಬೋದು ಅನ್ಸುತ್ತೆ ನನಗೆ. ಯಾಕಂದ್ರೆ ಈ ಸ್ಟೋರ್ ಮಾಡಕ್ ಅನ್ಕೊಂಡು ಒಳಗಡೆ ಸ್ಟೋರ್ ಮಾಡೋಕ್ಕಾಗಲ್ಲ. ಜಸ್ಟ್ ಇದ್ರ ಒಳಗಡೆ ಸ್ಟೋರ್ ಮಾಡಿ ಕವರ್ ಮಾಡಿ ಏನಾದ್ರು ಇಟ್ಟಿರ್ತಾರೆ ಅವರು. ಭೇಟಿಯಾಗೋಣ. ನಮಸ್ಕಾರ.